ಮನ್ಯಾಗ ಸಿಗೋ ವಸ್ತುಗಳಿಂದ ಹೋಟೆಲ್ ಸ್ಟೈಲ್ ಗೋಬಿ 65 ಹೆಂಗ್ ಮಾಡೋದು ನೋಡೋಣ ಬರ್ರಿ. ಮೊದಲ ಗೋಬಿನ ಚಂದಗ ಬಿಡಿಸಿ ಕುದಿ ನೀರಿಗೆ ಒಂದ್ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮುಚ್ಚಿಟ್ಕೊಂಡೇನ್ರಿ. ಈಗ ಒಂದ್ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳಕ ಇಟ್ಕೊಂಡಿ ನೋಡ್ರಿ. ಈಗ ಹದ ಹಾಕೊಂಡು ಬರ್ರಿ. ಅಕ್ಕಿ ಹಿಟ್ಟು 1 ಕಪ್, ಕಾರ್ನ್ ಹಿಟ್ಟು 1 ಕಪ್, ಎರಡು ಸಮ ಪ್ರಮಾಣ ಇರ್ಬೇಕ್ರಿ. ಆಮೇಲೆ ಖಾರದ ಪುಡಿ ಹಾಕೊಂಡೇನಿ 2.5 ಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನ ಹಾಕೊಂಡು 2 ಸ್ಪೂನ್ ಮೊಸರು ಹಾಕೊಂಡು ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡಿಡ್ರಿ. ನೀವು ಜೀರಿಗೆ ಪೌಡರ್ ಹಾಕೋಬಹುದು. ಗರಂ ಮಸಾಲ ಹಾಕೊಂಡು ಸಣ್ಣಗ ಹೆಚ್ಚಿದ್ದು ಕರಿಬೇವು ಹಾಕೊಂಡಿ ನೋಡ್ರಿ. ಆಮೇಲೆ ಸ್ವಲ್ಪ ನೀರ್ ಹಾಕಿ ಚಂದಗ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕ್ರಿ. ಇದು ಪೂರ ಗಟ್ಟಿನೂ ಆಗಬಾರ್ದು, ಪೂರ ತೆಳ್ಳಗನೂ ಆಗಬಾರ್ದು, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರ್ಲಿ. ಆಮೇಲೆ ನಾವೇನೀಗ ಕುದಿ ನೀರೊಳಗೆ ಹಾಕೊಂಡು ಮುಚ್ಚಿಟ್ಕೊಂಡಿದ್ವಲ್ರಿ ಗೋಬಿನ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಾಯಿಗೆ ಇಟ್ಕೊಂಡಿದೀವಿ ನೋಡ್ರಿ. ಅದನ್ನ 1 ಸ್ಪೂನ್ ಬಿಸಿ ಎಣ್ಣೆ ಹಾಕೊಂಡು ಈಗ ಗ್ಯಾಸ್ನ ಹೈ ಫ್ಲೇಮ್ನಾಗ ಇಟ್ಕೊಂಡು ಎಣ್ಣೆ ಮಸ್ತ್ ನಂಗೆ ಕಾದಿಂದ ಇವನ್ನ ಹಾಕೊಂಡ್ರಿ. ಇವು ಚಂದಾಗ ಡೀಪ್ ಫ್ರೈ ಆಗ್ಬೇಕ್ರಿ. ಅಂದ್ರ ಕುರುಕುರು ಅನ್ನಂಗ ಮಸ್ತ್ ಹಾಕೋ ನೋಡ್ರಿ. ಗೋಬಿ ಅಂತೂ ಮಸ್ತ್ ಆಗಿ ಬಂದಿತ್ತು. ನೀವು ಟ್ರೈ ಮಾಡ್ರಿ. ವಿಡಿಯೋ